ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ಬಿಸಿನೆಸ್ ಗವರ್ಮೆಂಟ್ ಅಂಡ್ ಸೊಸೈಟಿ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಟಾಪಿಕ್ ಉದ್ದೇಶಗಳು ಅಂತ ಇದೆ. ಸೊ ಕೆಲವೊಂದಿಷ್ಟು ಉದ್ದೇಶಗಳ ಕ್ವಶನ್ ಹೇಳ್ತೀನಿ. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಬರಿಬೇಕಾದಂತ ಒಂದೇ ಕೀ ಉತ್ತರವನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕ್ವಶನ್ಸ್ ಎಕ್ಸಾಂಪಲ್ ಇವು, ಇದನ್ನ ಬಿಟ್ಟು ಬೇರೆ ಕ್ವಶನ್ ಬಂದ್ರೆ ಈ ಉದ್ದೇಶಗಳನ್ನ ನೀವು ಪಾಯಿಂಟ್ ಆಗಿ ಆನ್ಸರ್ ಆಗಿ ಬರಿಬಹುದು. ಮತ್ತೊಂದ್ 2 ಲೈನ್ ಎಕ್ಸ್ಪ್ಲೇನ್ ಬರೆದ್ರೆ ಸಾಕು. ರಾಜ್ಯಾದಾಯ ನೀತಿಯ ಉದ್ದೇಶಗಳನ್ನ ವಿವರಿಸಿರಿ. ಆಬ್ಜೆಕ್ಟಿವ್ಸ್ ಆಫ್ ಫಿಸ್ಕಲ್ ಪಾಲಿಸಿ. ವ್ಯವಹಾರದ ಆರ್ಥಿಕ ಮತ್ತು ಸಾಮಾಜಿಕ ಉದ್ದೇಶ ವಿವರಿಸಿರಿ. ಎಕನಾಮಿಕ್ ಅಂಡ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸಿನೆಸ್. ಸಾಮಾಜಿಕ ಲೆಕ್ಕ ಪರಿಶೋಧನೆ ಉದ್ದೇಶ ವಿವರಿಸಿರಿ. ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಆಡಿಟ್. ಕೈಗಾರಿಕಾ ನೀತಿಯ ಉದ್ದೇಶ ವಿವರಿಸಿರಿ. ಆಬ್ಜೆಕ್ಟಿವ್ಸ್ ಆಫ್ ಇಂಡಸ್ಟ್ರಿಯಲ್ ಲಾ. ಕಾರ್ಮಿಕ ಕಾನೂನು ಮತ್ತು ಗ್ರಾಹಕ ಕಾನೂನಿನ ಉದ್ದೇಶ ವಿವರಿಸಿರಿ. ಆಬ್ಜೆಕ್ಟಿವ್ಸ್ ಆಫ್ ಲೇಬರ್ ಲಾ ಅಂಡ್ ಕನ್ಸ್ಯೂಮರ್ ಲಾ. ಭದ್ರತಾ ಕಾನೂನಿನ ಉದ್ದೇಶಗಳನ್ನ ವಿವರಿಸಿರಿ. ಆಬ್ಜೆಕ್ಟಿವ್ಸ್ ಆಫ್ ಸೆಕ್ಯೂರಿಟಿ ಲಾ. ಸೊ ಉದ್ದೇಶದ ಮೇಲೆ ಇವನು ಬಿಟ್ಟು ಬೇರೆ ಪ್ರಶ್ನೆ ಬಂದ್ರು ಕೂಡ ನೀವು ಈ ಕೊಡುವಂತ ಕೀ ಉತ್ತರಗಳನ್ನ ನೀವು ಬರೀಬಹುದು. ಮತ್ತೆ ಅವಕ್ಕೊಂದು 2 ರಿಂದ 3 ಲೈನ್ ನೀವು ಎಕ್ಸ್ಪ್ಲನೇಷನ್ ಬರೀಬೇಕಾಗುತ್ತೆ. ಸೊ ಕ್ವಶನ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಮೊದಲೇ ಪಾಯಿಂಟ್ ಆರ್ಥಿಕ ಸ್ಥಿರತೆ, ಎಕನಾಮಿಕ್ ಸ್ಟೆಬಿಲಿಟಿ. ಪೂರ್ಣ ಉದ್ಯೋಗ, ಫುಲ್ ಎಂಪ್ಲಾಯ್ಮೆಂಟ್. ಬಂಡವಾಳ ರಚನೆ, ಕ್ಯಾಪಿಟಲ್ ಫಾರ್ಮೇಶನ್. ಸಂಪತ್ತಿನ ಸಮಾನ ಹಂಚಿಕೆ, ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಲಾಭ ಗಳಿಸುವಿಕೆ, ಪ್ರಾಫಿಟ್ ಮೇಕಿಂಗ್, ಅರ್ನಿಂಗ್ ಪ್ರಾಫಿಟ್. ವೇಗವಾದ ಆರ್ಥಿಕ ಬೆಳವಣಿಗೆ, ರ್ಯಾಪಿಡ್ ಎಕನಾಮಿಕ್ ಗ್ರೋತ್. ಸಂಪನ್ಮೂಲಗಳ ಸದ್ಬಳಕೆ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ನಾವೀನ್ಯತೆ, ಇನೋವೇಷನ್. ಗುಣಮಟ್ಟದ ಸರಕು ಸೇವೆ ಪೂರೈಕೆ, ಸಪ್ಲೈ ಆಫ್ ಕ್ವಾಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಉದ್ಯೋಗ ಸೃಷ್ಟಿ, ಜಾಬ್ ಕ್ರಿಯೇಷನ್. ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ. ಹೊಣೆಗಾರಿಕೆ ನಿರ್ವಹಣೆ, ಅಕೌಂಟಬಿಲಿಟಿ ಮ್ಯಾನೇಜ್ಮೆಂಟ್. ಯೋಜನೆಗಳ ಸುಧಾರಣೆ, ಇಂಪ್ರೂವ್ಮೆಂಟ್ ಆಫ್ ಸ್ಕೀಮ್ಸ್ ಪ್ಲಾನ್ಸ್. ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆ, ಗ್ರೋತ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ವಿದೇಶಿ ಹೂಡಿಕೆ ಆಕರ್ಷಣೆ, ಅಟ್ರಾಕ್ಟಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಈ 15 ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಇವುಗಳಿಗೆ ಒಂದು 2-3 ಲೈನ್ ನೀವು ಎಕ್ಸ್ಪ್ಲೇನ್ ಬರೆದ್ರೆ ಉದ್ದೇಶಕ್ಕೆ ಕೇಳುವಂತಹ ಯಾವುದೇ ಪ್ರಶ್ನೆ ಕೂಡ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ ನೊಂದಿಗೆ ಸಿಗೋಣ.